ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ RC ಕ್ರಿಯೇಷನ್ಗೆ ಎಲ್ರಿಗೂ ತುಂಬ ಹೃದಯದ ಸುಸ್ವಾಗತ. Of my today's video is to explain about Karnataka Gruha Mandali. Before talking about Karnataka Gruha Mandali, let me cover few things. ಓಕೆ, ಏನಂದರೆ ಇವತ್ತಿನ ರಿಯಲ್ ಎಸ್ಟೇಟ್ ಓಪನ್ ಮಾರ್ಕೆಟಲ್ಲಿ ಪ್ರೈಸ್ ಯಾವ ಥರ ವೇರಿಯೇಷನ್ ಆಗುತ್ತೆ ಮತ್ತು ಆ ಪ್ರೈಸ್ನ KHP ಲೇಔಟ್ ಜೊತೆ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಓಕೆ, ಪ್ರೈಸ್ ವೇರಿಯೇಷನ್ ಬಂದು ಸಪೋಸ್ ನಾವೇನಾದರೂ ಒಂದು ಸೈಟ್ನ ಓನರ್ ಮುಖಾಂತರ ಬೈ ಮಾಡಿದ್ರೆ ಒಂದು ಪ್ರೈಸ್ ಇರುತ್ತೆ. ಅದೇ ಸೈಟ್ನ ಏಜೆಂಟ್ ಮುಖಾಂತರ ಬೈ ಮಾಡಿದ್ರೆ ಇನ್ನೊಂದು ಪ್ರೈಸ್ ಇರುತ್ತೆ. ಸೇಮ್ ಸೈಟ್ನ ಡೆವಲಪರ್ ಮುಖಾಂತರ ಬೈ ಮಾಡಿದ್ರೆ ಅನದರ್ ಪ್ರೈಸ್ ಇರುತ್ತೆ. ಸೊ ಕಂಪೇರಿಂಗ್ ಟು ತ್ರೀ ವಿ ಕ್ಯಾನ್ ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದ ಪ್ರೈಸ್. ಆದರೆ KHP ಲೇಔಟ್ ಏನಾದರೂ KHP ಲೇಔಟಲ್ಲಿ ಸೈಟ್ನ ನಾವು ಖರೀದಿ ಮಾಡಿದ್ರೆ ಅಷ್ಟು ಪ್ರೈಸ್ ವೇರಿಯೇಷನ್ ಆಗಲ್ಲ. ಏನಕ್ಕೆ ಅಂತಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಂದು ಯಾವುದೇ ಸೈಟ್ ಆಗಲಿ ಮನೆನಾಗಲಿ ಸೇಲ್ ಮಾಡೋಕ್ಕೂ ಮುಂಚೆ ಒಂದು ಪ್ರೈಸ್ನ ಫಿಕ್ಸ್ ಮಾಡುತ್ತೆ. ಓಕೆ, ಅದನ್ನು ನಾನು ನೆಕ್ಸ್ಟ್ ಕವರ್ ಮಾಡ್ತೀನಿ. ಮತ್ತು KHP ಹೇಗೆ ವರ್ಕ್ ಆಗುತ್ತೆ ಅಂತಂದರೆ KHP ಬಂದು ಫುಲ್ಲಿ ಕಂಟ್ರೋಲ್ಡ್ ಬೈ ಕರ್ನಾಟಕ ಗೌರ್ನಮೆಂಟ್. ಓಕೆ, ಹಾಗಾಗಿ ನಮಗೆ ಯಾವುದೇ ರೀತಿ ಡಾಕ್ಯುಮೆಂಟೇಷನ್ ಇಶ್ಯೂ ಇರೋದಿಲ್ಲ. ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ KHP ಬಂದು ಒಂದು ಜಾಗನ ಐಡೆಂಟಿಫೈ ಮಾಡುತ್ತೆ. ಆ ಜಾಗ ಬಂದು ಎಕ್ರೆನಲ್ಲಿರುತ್ತೆ. 1 ಎಕರೆ 2 ಎಕರೆ ಅಲ್ಲ, ಅದು ಐಡೆಂಟಿಫೈ ಮಾಡಿದಾಗ ಒಂದು 5 ಎಕರೆ 10 ಎಕರೆಸ್ ಅಥವಾ 20 ಎಕರೆಸು ಆಗಿರ್ಬೋದು ಸಮ್ಟೈಮ್ಸ್. ಓಕೆ, ಒಂದು ಲಮ್ಸಮ್ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಕ್ವೈರ್ ಮಾಡಿಕೊಂಡು ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಲೇಔಟ್ನ ರೆಡಿ ಮಾಡ್ಕೊಂಡು ಹೋಗುತ್ತೆ. ಓಕೆ, ಅಕ್ವೈರ್ ಮಾಡ್ಕೊಂಡು ಲೇಔಟ್ನ ರೆಡಿ ಮಾಡೋ ಟೈಮಲ್ಲಿ ಫಸ್ಟ್ ಟೈಮು ಅರ್ಜಿನ ಕಾಲ್ ಫಾರ್ ಮಾಡುತ್ತೆ ಸಿಟಿಜನ್ ಆಫ್ ಕರ್ನಾಟಕ ಅಪ್ಲೈ ಮಾಡಲಿಕ್ಕೆ. ಸೊ ಆವಾಗ ಯಾರು ಅಪ್ಲೈ ಮಾಡಿರ್ತಾರೋ ಅವ್ರಿಗೆ ಎಲಿಜಿಬಲ್ ಇರ್ತಕ್ಕಂಥವ್ರಿಗೆ ಈ ಲಾಟ್ರಿನಲ್ಲಿ ಸೈಟ್ಸ್ನ ಅಲಾಟ್ ಮಾಡುತ್ತೆ. ಅದು ಒನ್ ಪೋರ್ಷನ್ ಆಫ್ ಸೈಟ್ ಅಲಾಟ್ಮೆಂಟ್ಸ್ ಥ್ರೂ ಈ ಲಾಟ್ರಿ ಸಿಸ್ಟಮ್. ಓಕೆ, ರಿಮೈನಿಂಗ್ ಸೈಟ್ಸ್ ಏನಿರುತ್ತೆ ಆ ಲೇಔಟಲ್ಲಿ ಓಕೆ, ಆ ರಿಮೈನಿಂಗ್ ಸೈಟ್ಸ್ನ ಫರ್ದರ್ ಡೆವಲಪ್ ಮಾಡಿ ಅಥವಾ ಮನೆಗಳನ್ನ ಕನ್ಸ್ಟ್ರಕ್ಟ್ ಮಾಡಿ 2 ಟೈಮ್ಸು ಈ ನೋಟಿಫಿಕೇಷನ್ ಕಳಿಸುತ್ತೆ. ಒಂದು ಸೈಟ್ಸ್ಗೆ, ಇನ್ನೊಂದು ಮನೆಗೆ, ಅಥವಾ ಸೈಟು ಮನೆ ಎರಡೂ ಕೂಡ ಒಂದೇ ಬಾರಿ ಕಾಲ್ ಫಾರ್ ಮಾಡ್ತಾರೆ. ಓಕೆ, ಆ ಟೈಮಲ್ಲಿ ಯಾರ್ಯಾರು ಅಪ್ಲೈ ಮಾಡ್ತಾರೋ ಸೈಟ್ಸ್ಗಾಗಲಿ ಅಥವಾ ಮನೆಗಳಿಗಾಗಲಿ ಅವ್ರಿಗೆ ಈ ಆ್ಯಕ್ಷನ್ ಮುಖಾಂತರ ಸೈಟ್ ಅಥವಾ ಮನೇನ ಅಲಾಟ್ ಮಾಡುತ್ತೆ. ಓಕೆ, ಈ ಆ್ಯಕ್ಷನ್ಗೆ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕಾದ್ರೆ ಗೌರ್ಮೆಂಟ್ ಬಂದು ಒಂದು ನಿಗದಿತ ಅಮೌಂಟ್ನ ಫಿಕ್ಸ್ ಮಾಡುತ್ತೆ. ಓಕೆ, ಅದಾದಮೇಲೆ ಈ ಆ್ಯಕ್ಷನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರು ಒಂದೊಂದು ಬಿಡ್ನ ಕರೆದು ಒಂದು ಫೈನಲ್ ಅಮೌಂಟು ಯಾರು ರೀಚ್ ಆಗ್ತಾರೋ ಆ ಅಮೌಂಟ್ಗೆ ಸೈಟ್ ಆಗಲಿ ಮನೆ ಆಗಲಿ ಅಲಾಟ್ ಮಾಡುತ್ತೆ. ಇದು KHP ವರ್ಕ್ ಆಗ್ತಕ್ಕಂಥ ಪ್ರೋಸೆಸ್ಸು. ಮತ್ತು ಈ ವೇನಲ್ಲಿ ಸೈಟ್ನ ಅಲಾಟ್ ಮಾಡುತ್ತೆ. ಒಂದು 2 ವೇಸ್ ಇರುತ್ತೆ. ಒಂದು ಈ ಲಾಟ್ರಿ ಸಿಸ್ಟಮು, ಇನ್ನೊಂದು ಈ ಆ್ಯಕ್ಷನ್ ಸಿಸ್ಟಮ್. ಈ ಲಾಟ್ರಿ ಬಂದು ಲೇಔಟ್ನ ಫಾರ್ಮ್ ಮಾಡೋಕ್ಕಂಥ ಇನಿಷಿಯಲ್ ಟೈಮಲ್ಲಿ, ಈ ಆ್ಯಕ್ಷನ್ ಬಂದು ಇದು ಲೇಔಟ್ ಆಲ್ರೆಡಿ ರೆಡಿಯಾಗಿ ಸೈಟ್ ಕೂಡ ರೆಡಿ ಇದ್ದು ಮನೆಗಳು ರೆಡಿ ಇದ್ದು ಸೇಲ್ ಮಾಡತಕ್ಕಂಥದ್ದು ಈ ಆ್ಯಕ್ಷನಲ್ಲಿ. ಓಕೆ, ಇದಿಷ್ಟು ಮಾಹಿತಿ KHP ಯಾವ ಥರ ವರ್ಕ್ ಆಗುತ್ತೆ ಮತ್ತು ಯಾವ ಥರ ಸೈಟ್ನ ಅಲಾಟ್ ಮಾಡುತ್ತೆ ಅಂತ. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಾನು ಆಲ್ರೆಡಿ ವೆಬ್ಸೈಟ್ ಪೇಜ್ನ ಓಪನ್ ಮಾಡಿದ್ದೀನಿ. ನಾನು ನಿಮಗೆ ತೋರ್ಕೊಡ್ತೀನಿ ಯಾವ ರೀತಿ ಓಪನ್ ಮಾಡಬೇಕು ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಂತ. ನೀವು ಯಾವುದೇ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ರೂ ಕೂಡ ನಿಮ್ಮ ಸಿಸ್ಟಮಲ್ಲಿ ಬ್ರೌಸರಲ್ಲಿ ಬಂದು ನೀವು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಟೈಪ್ ಮಾಡಬೇಕು. ಓಕೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಒಂದು ಪೇಜಲ್ಲಿ ಫಸ್ಟ್ ಲಿಂಕ್ ಏನು ಕಾಣ್ತಾ ಇದೆ ನಿಮಗೆ, ಓಮ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಇದೇ ಬಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೇನ್ ಪೇಜ್.
ಓಕೆ, ಇಲ್ಲಿ ನಿಮಗೆ ಕೆಲವೊಂದು ಮಾಹಿತಿ ಸಿಗುತ್ತೆ. ಅದರಲ್ಲಿ ಇಂಟ್ರಡಕ್ಷನ್ ಅಬೌಟ್ KHB, ಮತ್ತು ಸರ್ವೀಸಸ್ ಆ್ಯಂಡ್ ಸ್ಕೀಮ್ಸು, ಮತ್ತು ಆನ್ಲೈನ್ ಸರ್ವೀಸಸ್ಸು, ಮತ್ತು ಡಾಕ್ಯುಮೆಂಟ್ಸು. ನಿಮಗೆ ಫ್ರೀ ಟೈಮ್ ಸಿಕ್ಕಿದಾಗ ಪ್ರತಿಯೊಂದು ಸೆಕ್ಷನ್ಗೂ ಹೋಗಿ ಮಾಹಿತಿನ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಸೊ ಈ ವೆಬ್ಸೈಟಲ್ಲಿ ನೀವೇನಾದರೂ ನೋಟಿಫಿಕೇಷನ್ನ ಚೆಕ್ ಮಾಡಬೇಕು ಅಂತಂದರೆ ನೀವು ರೀಡ್ ಮೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಬಂದು ಲೇಟೆಸ್ಟ್ ನ್ಯೂಸ್ ಅಂತ ತೋರುತ್ತೆ. ಸೊ ಈ ಲೇಟೆಸ್ಟ್ ನ್ಯೂಸ್ ಕೆಳಗಡೆ ತುಂಬಾ ನೋಟಿಫಿಕೇಷನ್ಸ್ ಇರುತ್ತೆ. ಓಕೆ, ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೋಟಿಫಿಕೇಷನ್ನ ಓಪನ್ ಮಾಡಿಕೊಂಡು ಏನು ಮಾಹಿತಿ ಇದೆ ಮತ್ತು ಅದು ಯಾವುದ್ರ ಬಗ್ಗೆ ಇದೆ, ಸಪೋಸ್ ಲೈಕ್ ಲಾಟ್ರಿ ಸಿಸ್ಟಮ್ ಕರೀತಿರೋದ ಅಥವಾ ಆ್ಯಕ್ಷನ್ ಕರೀತಿರೋದ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೋಸ್ಕರ ಇದನ್ನು ಸ್ಕ್ರಾಲ್ ಮಾಡ್ತೀನಿ. ನೀವು ನೋಡ್ತಿರೋ ಹಾಗೆ ತುಂಬಾ ನೋಟಿಫಿಕೇಷನ್ಸ್ ಇದೆ, ನೋಡ್ಬೋದು ನೀವು ಇಲ್ಲಿ. 2023 ಇದು ನೋಟಿಫಿಕೇಷನ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಓಕೆ, ಐ ವಿಲ್ ಜಸ್ಟ್ ಶೋ ಯು ಹೌ ದ ನೋಟಿಫಿಕೇಷನ್ ವಿಲ್ ಶೋಸ್. ಓಕೆ, ವೆನ್ ಐ ಕ್ಲಿಕ್ಡ್ ಆನ್ ಎನಿ ಆಫ್ ದ ನೋಟಿಫಿಕೇಷನ್ ಲಿಂಕ್. ಓಕೆ, ಈಗ ಫಸ್ಟ್ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಈ ಥರ ಓಪನ್ ಆಗುತ್ತೆ ನೆಕ್ಸ್ಟ್ ಟ್ಯಾಬಲ್ಲಿ. ಸೊ ಇದು ಬಂದು ಬಿಡ್ಡಿಂಗ್ ಡೀಟೇಲ್ಸ್ ಆಫ್ ಆ್ಯಕ್ಷನ್ ಕ್ಲೋಸಿಂಗ್ ಆನ್ 27 ಆಫ್ ದಿಸ್ ಇಯರ್ ಅಂತ ಇದೆ. ಸೊ ಇದ್ರ ಬಗ್ಗೆ ಏನು ಮಾಹಿತಿ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ನಾನು ನಿಮಗೆ ಶೋ ಮಾಡ್ತಿರೋದು ಯಾವ ಥರ ನೋಟಿಫಿಕೇಷನ್ ಓಪನ್ ಆಗುತ್ತೆ ಅಂತ. ಇದೇ ರೀತಿ ನಿಮಗೇನಾದರೂ ಅಪ್ಕಮಿಂಗ್ ಯಾವುದಾದ್ರೂ ಲಾಟ್ರಿ ಕರೆದಾಗ ಅಥವಾ ಆ್ಯಕ್ಷನ್ ಬಂದಾಗ ನೀವು ಚೆಕ್ ಮಾಡ್ಕೋಬೋದಾಗುತ್ತೆ. ನಾನು ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಆ ವಿಡಿಯೋನಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ನೋಟಿಫಿಕೇಷನ್ಗೆ ಕವರೇಜ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ನನ್ನ ಮಾಹಿತಿಯಾಗಿರುತ್ತೆ ಇವತ್ತಿನದು. ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಗ್ಗೆ ನಾನು ತುಂಬಾ ಇಷ್ಟಪಟ್ಟು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೂ ಈ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ ಟು ಮೇಕ್ ಮೆನಿ ಮೋರ್ ವೀಡಿಯೋಸ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.